ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ ಸಾಧಕರಲ್ಲೂ ಆತ್ಮ ತೃಪ್ತಿ ಹೊಂದುವ ಹಂತವೆಂದರೆ ಅದು ಜೀವನ್ಮುಕ್ತರಾಗಬೇಕು ಅನ್ನೋದು. ಬದುಕಿರುವಾಗಲೇ ಜನ್ಮ ಪುನರ್ಜನ್ಮಗಳಿಂದ ವಿಮೋಚನೆ ಪಡೆದುಕೊಳ್ಳುವ ಹಂತ. ಹಲವಾರು ಮಂದಿಗೆ ಜೀವನ್ಮುಕ್ತ ಎಂದರೇನು ಅನ್ನೋದೇ ಅರಿವಿಲ್ಲ. ಮೊದಲಿಗೆ ಜೀವನ್ಮುಕ್ತ ಅನ್ನೋದರ ಮೂಲ ಪದಾರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೂ ಧರ್ಮದ ಅದ್ವೈತ ತತ್ವದಲ್ಲಿ ಜೀವನ್ಮುಕ್ತ ಎಂಬ ಶಬ್ದ ಬರುತ್ತೆ. ಇದನ್ನ ಜೀವನ್ಮುಕ್ತಿ ಅಂತಲೂ ಕರೀತಾರೆ. ಈ ಜೀವನ್ಮುಕ್ತಿಯು ಸಂಸ್ಕೃತ ಶಬ್ದಗಳಾದ ಜೀವ ಮತ್ತು ಮುಕ್ತಿಯ ಸಂಯೋಗದಿಂದ ಉದ್ಭವವಾದದ್ದು. ಜೀವನ್ಮುಕ್ತಿ ಅಂದರೆ ಆತ್ಮನನ್ನ ಸಾಕ್ಷಾತ್ಕರಿಸಿಕೊಂಡು ಅಗಾಧವಾದ ಜ್ಞಾನ, ಸೃಷ್ಟಿಯ ರಹಸ್ಯವನ್ನ ಸಂಪಾದಿಸಿ ಮಾನವ ಶರೀರದಲ್ಲಿ ಇದ್ದುಕೊಂಡು ಜನನ ಮರಣಗಳ ಕೊಂಡಿಯನ್ನ ತುಂಡರಿಸಿಕೊಂಡು ಸ್ವತಂತ್ರವಾದ ವಿಮೋಚನೆ ಹೊಂದಿದ ವ್ಯಕ್ತಿಯನ್ನ ಜೀವನ್ಮುಕ್ತ ಅಂತ ಹೇಳ್ತಾರೆ. ಈ ವಿಮೋಚನೆ ಹೊಂದೋದನ್ನ ತಾಂತ್ರಿಕವಾಗಿ ಮೋಕ್ಷವೆಂದು ಕರೆಯಲಾಗುತ್ತೆ. ಅದ್ವೈತದ ಹೊರತು ಹಿಂದೂ ಸಿದ್ಧಾಂತದ ಎಲ್ಲಾ ಪರಂಪರೆಗಳಲ್ಲಿ ವಿಮೋಚನೆಯು ಮನುಷ್ಯರ ತರ್ಕಕ್ಕೂ ಮೀರಿದುದು. ಈ ಅವಸ್ಥೆಯನ್ನ ಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಇಂಥವರ ವಿಚಿತ್ರವಾದ ನಡೆನುಡಿ, ವಿಭಿನ್ನವಾದ ವ್ಯಕ್ತಿತ್ವವನ್ನ ಕಂಡವರು 60% ಜನ ಇಂಥವರನ್ನ ಹುಚ್ಚರೆನ್ನುತ್ತಾರೆ. ಯಾಕಂದ್ರೆ ಈ ಐಹಿಕ ಬದುಕಿನಲ್ಲಿ ಅಂಥವರು ತಿಳಿದುಕೊಂಡಿದ್ದು, ಅರಿತುಕೊಂಡಿದ್ದು ಕೇವಲ ತೃಣದಂತಿರುತ್ತೆ. ಆದ್ರೆ ಈ ಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಗೌರವ, ಭಕ್ತಿಯಿಂದ ನಮಿಸಿದ್ರೆ ಮಹಾಪಾಪಗಳೆಲ್ಲವೂ ಕಳೆಯುತ್ತೆ ಅಂತಾರೆ. ಅಂತಹ ಮಹಾನ್ ಪುರುಷರು ಸಿಗೋದು ಇಂದಿನ ಕಾಲಘಟ್ಟಕ್ಕೆ ಅತಿ ವಿರಳ. ಸ್ನೇಹಿತರೆ, ನಾವೆಲ್ಲ ಆಧುನಿಕ ಜಗತ್ತಿನಲ್ಲಿ ಅದೆಷ್ಟು ಕರ್ಮಗಳನ್ನ ಹೊತ್ತು ನಿಂತಿದ್ದೇವೆ ಅಂದರೆ, ಮುಂದಿನ ಜನ್ಮದಲ್ಲಿ ನಮಗಾಗಿ ಸಿಗುವ ದೇಹಕ್ಕೆ ಅವಶ್ಯಕವಿರುವ ಸಲಕರಣೆಗಳನ್ನ ನಮ್ಮ ಕೈಯಾರೆ ನಾವೇ ಸೃಷ್ಟಿಸಿಕೊಂಡು ಸೃಷ್ಟಿಕರ್ತನಿಗೆ ಕೊಡ್ತೀವಿ. ಈ ಜನ್ಮ ಎಷ್ಟು ಸತ್ಯವೋ ಸಾಯುವುದು ಅಷ್ಟೇ ಸತ್ಯ. ಹಾಗಾಗಿ ಜನ್ಮ ಪುನರ್ಜನ್ಮಗಳಿಂದ ಬಿಡುಗಡೆ ಪಡೆದು ಜೀವನ್ಮುಕ್ತತೆಯನ್ನ ಅನುಭವಿಸುವುದು ಹೇಗೆ ಅನ್ನೋದನ್ನ ತಿಳಿಯೋಣ. ಸ್ನೇಹಿತರೆ, ಈ ಜನ್ಮ ಸಾಕು. ಪುನರ್ಜನ್ಮಗಳಲ್ಲಿ ದೊರಕುವ ಸಂಸಾರದ ದುಃಖದಿಂದ ವಿಮುಕ್ತಿ ಪಡೆಯಲು ಈಗ ಇದೇ ಜನ್ಮದಲ್ಲಿ ಹೊಂದಬೇಕೆಂಬ ಉತ್ಕಟ ಹಂಬಲವಿರಬೇಕು. ಕೇವಲ ನಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ಮುಕ್ತಿಯನ್ನ ಪಡೆಯಬಹುದು. ಆದರೆ ಹೇಳಿದಷ್ಟು ಸುಲಭ ಅಲ್ಲ. ಒಂದು ದಿನ ಸಾಧಿಸಿ ಬಿಡೋ ಕೆಲಸನೂ ಅಲ್ಲ. ಇದಕ್ಕೆ ಅವಶ್ಯವಾಗಿ ಬೇಕಿರೋದು ಶ್ರದ್ಧೆ, ಭಕ್ತಿ, ಜ್ಞಾನದಿಂದ, ಸತತ ಪ್ರಯತ್ನದಿಂದ. ಅದೇ ಜೀವಮಾನದ ಗುರಿಯಾಗಿದ್ರೆ ಮಾತ್ರ ಪಡೆಯಬಹುದಷ್ಟೇ. ಈ ಹಂತದಲ್ಲಿ ಸಾಧಿಸಿದವರು ದಾರಿ ತೋರಿಸಬಲ್ಲರೆ ವಿನಃ ಅವರೇ ದಾರಿಯಾಗಲಾರರು. ನಮ್ಮ ಬದಲಿಗೆ ಅವರು ನಡೆಯಲಾರರು. ನಮ್ಮ ಗುರಿಯನ್ನ ಮುಟ್ಟಲಾರರು. ಕಾಯಿಲೆ ಬಂದಾಗ ಕಾಯಿಲೆ ಇದ್ದವರೇ ಔಷಧಿಯನ್ನ ತೆಗೆದುಕೊಂಡು ತಮ್ಮ ಕಾಯಿಲೆಯನ್ನ ಗುಣಪಡಿಸಿಕೊಳ್ಳಬೇಕೆಂದಾದಾಗ ಎಷ್ಟೋ ಜನ್ಮಗಳಿಂದ ಸಂಗ್ರಹಿಸಿದ ಭವರೋಗವನ್ನ ಇನ್ನೊಬ್ಬರು ಗುಣಪಡಿಸುವುದು ಸಾಧ್ಯವೇ ಇಲ್ಲವೆಂಬುದು ಕಟು ಸತ್ಯ. ನಾವು ಹಿಂದಿನ ಜನ್ಮದಲ್ಲಿ ಸಂಗ್ರಹಿಸಿದ್ದ ಪ್ರಬಲವಾದ ಕರ್ಮಗಳಿಂದ ಹುಟ್ಟಿದ್ದ ಅತಿ ಆಳವಾದ ನೆನಪುಗಳ ಪರಿಣಾಮವೇ ನಮ್ಮ ಈ ಜನ್ಮ. ಈ ಜನ್ಮದಲ್ಲಿ ಪಡೆದ ಸ್ಥಿತಿ, ಗತಿ, ಸ್ಥಾನಮಾನಗಳು ಈ ಜನ್ಮದಲ್ಲಿ ಯಾವ ರೀತಿಯ ಕರ್ಮಗಳಿಂದ ಯಾವ ರೀತಿಯಾದ ಅನುಭವಗಳನ್ನ ಹುಟ್ಟು ಹಾಕುತ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಕರ್ಮಗಳಿಗನುಸಾರವಾಗಿ ಮುಂದಿನ ಜನ್ಮ ಸಿಕ್ಕೇ ಸಿಗುತ್ತೆ. ಅದು ಮನುಷ್ಯ ಜನ್ಮ ಅಂತಲೇ ಅಲ್ಲ. ಈಗ ಪಡೆದಿರುವ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ಜೀವಿಯನ್ನ ದೂಡಬಲ್ಲಂತಹ ಕರ್ಮಗಳಿಂದ ಉದ್ಭವವಾಗುವ ತೀಕ್ಷ್ಣ ಅನುಭವಗಳನ್ನ ಹುಟ್ಟಿಸದಿದ್ದರೆ ಈ ದೇಹವೆಂಬ ಮನೆಯನ್ನ ಕಟ್ಟಲು ಬೇಕಾದ ಸಲಕರಣೆಗೆ ಇಲ್ಲದಂತಾಗಿ ಮುಂದಿನ ಜನ್ಮ ತಪ್ಪಿ ಹೋಗುತ್ತೆ. ಆಗ ಸಾಕ್ಷಿಯು ಈ ಜನ್ಮದಲ್ಲೇ ಜೀವಾತ್ಮ ಭಾವದಿಂದ ಬಿಡುಗಡೆ ಹೊಂದಿ ತನ್ನ ಸತ್ಯ ಸ್ವರೂಪದಲ್ಲೇ ನಿಂತು ಬಿಡ್ತಾನೆ. ಜೀವನ್ಮುಕ್ತಿಯನ್ನ ಹೊಂದಲು ಈ ಜನ್ಮದಲ್ಲಿ ಜೀವಮಾನವಿಡೀ ಕೊರಗುವಂತಹ ನಿಷ್ಠೂರ ಕರ್ಮಗಳನ್ನ ಮಾಡಬಾರದು. ಈ ದೇಹವಿರುವವರೆಗೂ ದೇಹವನ್ನ ಸಂಭಾಳಿಸಲು ಅವಶ್ಯಕವಾದ ಅಹಂಕಾರ ರಹಿತವಾದ ಕರ್ಮಗಳನ್ನ ನಡೆಸಲೇಬೇಕಾಗತ್ತೆ. ಆದರೆ ಈ ಕರ್ಮಾದಿಗಳು ಒಬ್ಬ ಜೀವಿಗೆ ಅತ್ಯವಶ್ಯಕ. ಒಬ್ಬ ಸಂಸಾರಿಯಾದವರು ತಮ್ಮ ಪ್ರಾಮಾಣಿಕ ಕರ್ಮಗಳನ್ನು ನಡೆಸುವುದು, ಒಬ್ಬ ಬ್ರಹ್ಮಚಾರಿ ಅವರ ಕಟಿಬದ್ಧ ನಿಯಮ ಪಾಲಿಸುವುದು, ಹಾಗೆ ಒಬ್ಬ ಸನ್ಯಾಸಿ ತನಗೆ ವಿಧಿಸಿದ ಕಟ್ಟಳೆಗೆ ತಕ್ಕ ಹಾಗೆ ಬದುಕುವುದು. ಇವು ಬಲವಾದ ಕರ್ಮಗಳನ್ನ ಹುಟ್ಟಿಸಲಾರವು. ಇದಕ್ಕೆಲ್ಲ ಹೆದರುವ ಅವಶ್ಯಕತೆ ಇಲ್ಲ. ಹೊಸ ಕರ್ಮಗಳು ಹುಟ್ಟಿದಂತಾದಾಗ ಈಗಾಗಲೇ ಸ್ಮೃತಿಯಲ್ಲಿ ಸಂಗ್ರಹಿಸಲ್ಪಟ್ಟ ಅನುಭವಗಳು ಮತ್ತೆ ಮತ್ತೆ ಅದಕ್ಕಿಂತಲೂ ಸುಖದಾಯಕವಾದ ಹೊಸ ಕರ್ಮಗಳನ್ನ ಹುಟ್ಟಿಸಲು ಹೆಣಗಾಡ್ತವೆ, ಪ್ರಯತ್ನ ಪಡ್ತವೆ. ಅವುಗಳು ನಮ್ಮ ಅನುಭವಕ್ಕೂ ಬರುತ್ತೆ. ಆದರೆ ಅವುಗಳನ್ನ ಪ್ರಜ್ಞಾಪೂರ್ವಕವಾಗಿ ಗಮನಿಸಿ ನಿಯಂತ್ರಿಸಿದ್ರೆ ತಂತಾನೆ ಆ ಪ್ರಚೋದನೆಗಳು ನಶಿಸಿ ಹೋಗುತ್ತವೆ. ಆಗ ಕರ್ಮದಿಂದಾಗುವ ಅನುಭವಗಳು ಇಲ್ಲದಾಗಿ ಸಾಕ್ಷಿ ತನ್ನಷ್ಟಕ್ಕೆ ತಾನೇ ಜೀವನ್ಮುಕ್ತನಾಗ್ತಾನೆ. ಆಗ ಜೀವಿಯು ಉಳಿದ ತನ್ನ ಜೀವಿತಾವಧಿಯನ್ನ ಅರ್ಥಪೂರ್ಣವಾಗಿ ಪರಮಾನಂದದಿಂದ ಕಳೀತಾನೆ. ಕರ್ಮಗಳ ಅನುಭವಕ್ಕೆ ಮೂಲ ಕಾರಣವೇ
ದೇಹದ ಮಟ್ಟದಲ್ಲಾಗುವ ಕ್ರಿಯೆ ಪ್ರತಿಕ್ರಿಯೆಗಳು. ತನ್ನ ಆಸೆ, ಭಯ, ಕಾಮಾಂಚೆಗಳನ್ನು ಈಡೇರಿಸಿಕೊಳ್ಳಲು ಪ್ರಚೋದನೆ, ಸಂವೇದನೆಗಳ ಮೂಲಕ ದೇಹವನ್ನು ಪ್ರಚೋದಿಸುವುದು ಮನಸ್ಸಿನ ಸ್ವಭಾವಗಳು. ಗಾಢವಾದ ಸಂಸ್ಕಾರಗಳನ್ನು ಹುಟ್ಟಿಸಬಲ್ಲ ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಕಾರಣ ದೇಹ ಮತ್ತು ಮನಸ್ಸಿನಲ್ಲಾಗುವ ಸ್ಥೂಲ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಂವೇದನೆಗಳು. ಸಂವೇದನೆಗಳು ಮನದೊಳಗಿನ ಬೇಕೆಂಬ ಆಸೆ, ಬೇಡವೆಂಬ ಭಯ ಮತ್ತು ಜನ್ಮ ಜನ್ಮಾಂತರಗಳಿಂದ ಇಲ್ಲಿವರೆಗೆ ಸಂಗ್ರಹಿಸಿದ ಅನುಭವಗಳಿಂದ ಉಂಟಾಗುತ್ತೆ. ಪೂರ್ವಾನುಭವ ಮತ್ತು ಇಂದ್ರಿಯಗಳು ನಿರಂತರವಾಗಿ ಜಗತ್ತಿನ ಪ್ರಚೋದನೆಗಳನ್ನು ಸಂಪರ್ಕಿಸೋದ್ರಿಂದ ಮನದೊಳಗೆ ಆಸೆ, ಭಯಗಳು ಉಂಟಾಗತ್ವೆ. ಮನಸ್ಸಿನ ಮೂಲ ಜಗತ್ತು, ಜಗತ್ತಿನ ಮೂಲ ಮನಸ್ಸು. ಇವುಗಳ ಕೊಂಡಿಯೇ ಪಂಚೇಂದ್ರಿಯಗಳು. ಇಂದ್ರಿಯಗಳ ಬಾಹ್ಯ ಸಂಪರ್ಕ ಅವುಗಳ ಸ್ವಭಾವದಿಂದಲೇ, ಹುಟ್ಟು ದೋಷದಿಂದಲೇ ಉಂಟಾಗತ್ತೆ. ಪಂಚ ಮಹಾಭೂತಗಳ ಪಂಚ ಮಹಾತತ್ವಗಳಿಂದ ಸೆಳೆಯಲಾದ ಪಂಚೇಂದ್ರಿಯಗಳು ಹುಟ್ಟಿನಿಂದಲೇ ಪ್ರವೃತ್ತಿಪರ ಸುಖ ಸಂತೋಷಗಳಿಂದ ಜೀವನ ನಡೆಸಬೇಕೆಂಬುದೇ ಪ್ರತಿಯೊಂದು ಜೀವಿಯ ಆಶಯ. ಹೊರಗಿನ ಜಗತ್ತೊಂದನ್ನೇ ಅರಿಯಬಲ್ಲ ಮನಸ್ಸು ಈ ಆನಂದವನ್ನ ಬಾಹ್ಯ ಜಗತ್ತಿನಲ್ಲಿ ಪಂಚೇಂದ್ರಿಯಗಳ ಮೂಲಕ ಶೋಧಿಸಿ ಪಡೆಯಲು ಸತತವಾಗಿ ಪ್ರಯತ್ನಿಸುತ್ತಿರುತ್ತೆ. ಇಲ್ಲದಿರುವುದನ್ನ ಇಲ್ಲದ ಕಡೆ ಹುಡುಕುವುದೇ ಮನಸ್ಸಿನ ಸ್ವಭಾವ. ಇದೇ ಅದರ ಅಜ್ಞಾನ ಮತ್ತು ಅವಿದ್ಯೆ. ಅದರ ಈ ಅಜ್ಞಾನದ ಮುಂದುವರಿಕೆಗೆ ಅವಶ್ಯವಿರುವ ಜೀವಶಕ್ತಿ ಸಿಗುತ್ತೆ, ವಿಶ್ವಾತ್ಮನ ಚೈತನ್ಯ ಶಕ್ತಿ ಮತ್ತು ಪ್ರಜ್ಞಾಶಕ್ತಿಗಳಿಂದ, ಸಾಕ್ಷಿಯ ಮೂಲಕ. ಹಾಗಾಗಿ ಮನಸ್ಸು ಇರಬೇಕೆಂಬ ಮೂಲ ಆಸೆಯಿಂದ ಸಾಕ್ಷಿಯನ್ನ ತನ್ನ ಬಾಹ್ಯ ಪ್ರಜ್ಞೆಯ ಅಜ್ಞಾನ, ಅವಿದ್ಯೆಯ ಮೂಲಕ ಸೂರ್ಯನನ್ನ ಮೋಡಗಳು ಮುಚ್ಚುವ ಹಾಗೆ ಮುಚ್ಚಿಬಿಡುತ್ತವೆ. ಮೂಲತಃ ಶಾಶ್ವತ ಆನಂದನೇ ಆದ ಸಾಕ್ಷಿಗೆ ನಶ್ವರ ಸುಖವನ್ನ ಬಾಹ್ಯ ಪ್ರಪಂಚದಿಂದ ತನ್ನ ಪ್ರವೃತ್ತಿ ಮಾರ್ಗದಿಂದ ಇಂದ್ರಿಯಗಳ ಮೂಲಕ ದೊರಕಿಸಿಕೊಡುವ ಆಶ್ವಾಸನೆ ಕೊಡುತ್ತೆ. ವ್ಯರ್ಥ ಪ್ರಯತ್ನ ಮಾಡುತ್ತೆ ಮನಸ್ಸು. ಇದರಲ್ಲಿ ಮನಸ್ಸಿನ ತಪ್ಪಿಲ್ಲ. ಯಾಕಂದ್ರೆ ಬ್ರಹ್ಮಾನಂದವಿರುವುದೇ ಅದಕ್ಕೆ ಗೊತ್ತಿಲ್ಲ. ಅದಿದ್ದಾಗ ಇದಿಲ್ಲ, ಇದಿದ್ದಾಗ ಅದಿಲ್ಲ. ಅದಕ್ಕೆ ಗೊತ್ತಿರೋದು ಒಂದೇ, ಆನಂದ. ಅದು ಯಾವುದೇ ರೀತಿಯಾದ ಸುಖವಾದರೂ ಸಿದ್ಧವಾಗಿ ಬಿಡುತ್ತೆ ಮನಸ್ಸು. ಈ ಮೇಲಿನ ನಾಟಕ ನಡೆಯುವವರೆಗೂ ಸಾಕ್ಷಿಗೆ ಕಲ್ಪಿಸಿದ ಬಂಧ ವಿಮೋಚನೆ ಇಲ್ಲದೆ ಜೀವನ್ಮುಕ್ತಿ ಕೇವಲ ಆಡಂಬರದ ಮಾತಾಗತ್ತೆ. ಇದು ವಾಸ್ತವಿಕ ಸತ್ಯವಾಗಬೇಕಾದ್ರೆ ಮೇಲಿನ ಅಜ್ಞಾನದ ಸರಪಳಿಯಲ್ಲಿ ಯಾವುದಾದರೊಂದು ಕೊಂಡಿಯನ್ನ ಭಗ್ನಗೊಳಿಸಲೇಬೇಕು. ಆಗ ಮೊದಲಿನಂತೆ ಸರಪಳಿಯ ಕೊಂಡಿಗಳು ಮುಂದುವರಿಯಲಾಗದೆ ಉಳಿದೆಲ್ಲ ಕೊಂಡಿಗಳು ನಾಶವಾಗುತ್ತಾ ಹೋಗುತ್ತೆ. ಅವುಗಳ ನಾಶವೇ ಸಾಕ್ಷಿಯ ಬಂಧ ವಿಮೋಚನೆಗೆ ದಾರಿಯಾಗತ್ತೆ. ಆ ಬಂಧ ವಿಮೋಚನೆಯನ್ನೇ ಜೀವನ್ಮುಕ್ತಿ ಅಥವಾ ಜೀವನ್ಮುಕ್ತನೆಂದು ಕರೀತಾರೆ. ಆ ಸ್ಥಿತಿಯಲ್ಲಿ ಈ ಬಾಹ್ಯ ಪ್ರಪಂಚ, ಈ ಜನ್ಮ ಎಲ್ಲವೂ ತೃಣವೆನಿಸಿಬಿಡುತ್ತೆ. ಬಾಹ್ಯ ಕಣ್ಣುಗಳು ಮಂಕಾಗಿ ಆಂತರಿಕ ಜ್ಞಾನದ ಕಣ್ಣು ತೆರೆಯುತ್ತೆ. ಅಲ್ಲಿಗೆ ಪ್ರತಿಕ್ಷಣವೂ ವೈಭೋಗವೇ. ಆಗಸದೆಡೆಯಲ್ಲಿ ಕಣ್ಣು ಮಿಟುಕಿಸಲ ಸಾಧ್ಯವಾದ ವಿಜೃಂಭಣೆಯ ದೃಶ್ಯಗಳು ಗೋಚರವಾಗುತ್ತಿರುತ್ತವೆ. ಬ್ರಹ್ಮಾಂಡದ ಪಂಚಭೂತಗಳು ಸಾಧಕನ ಕೈವಶವಾಗತ್ವೆ. ಮಳೆ ಎಂದರೆ ಮಳೆ ಸುರಿಯುತ್ತೆ, ಗಾಳಿ ಎಂದರೆ ಬಿರುಗಾಳಿ ಏಳುತ್ತೆ, ಬೆಂಕಿ ಎಂದರೆ ಅಗ್ನಿಯು ನರ್ತಿಸುತ್ತೆ, ಜಲವೆಂದರೆ ಪ್ರಳಯವೇ ಆಗತ್ತೆ. ಆದರೆ ಆ ಸಾಧಕ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಕಳೆದು ಪರಿಶುದ್ಧಾತ್ಮನಾಗಿ ಬಿಟ್ಟಿರ್ತಾನೆ. ಮೂಳೆ ಮಾಂಸದ ಈ ದೇಹವನ್ನ ಕಂಡು ಬಿಡಿಸಿಕೊಂಡು ಹೋಗಲು ಸಿದ್ಧನಾಗಿರ್ತಾನೆ. ಆದರೆ ಈ ದೇಹ ಅಂತ್ಯವಾಗುವವರೆಗೂ ಅದು ಅಸಾಧ್ಯ. ಹಾಗಾಗಿ ನಮ್ಮೊಂದಿಗಿದ್ದು ಸಹಸ್ರಾರು ಜನರಿಗೆ ಒಳಿತನ ಮಾಡುತ್ತಾ ತನ್ನಿಡೀ ಜೀವಮಾನವನ್ನ ಪರರಿಗಾಗಿ ಕಳೆದು ಕೊನೆಗೊಮ್ಮೆ ಮುಕ್ತನಾಗಿ ಬಿಡ್ತಾನೆ. ನಾವೆಲ್ಲರೂ ಹುಡುಕಬೇಕು, ಎಲ್ಲಿ ಆ ಜೀವನ್ಮುಕ್ತನೆಲ್ಲಿ ಎಂದು. ಆಗ ನಮ್ಮ ಎದೆ ಸೀಳಿ ಬರುವ ಬಿಸಿ ಉಸಿರೇ ತಿಳಿಸುತ್ತೆ, ನಾನು ನಿನ್ನೊಳಗೆ ಇರುವೆನೆಂದು. ಇವಿಷ್ಟು ಜೀವನ್ಮುಕ್ತಿಯ ಬಗ್ಗೆ ಒಂದು ಸಣ್ಣದಾದ ಮಾಹಿತಿಯಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.